ಬಂದು ಇವ್ರು ಈ ರೀತಿ ತಪ್ಪು ಮಾಡ್ತಾ ಇದ್ದಾರೆ, ನೀವು ಎಚ್ಚೆತ್ತುಕೊಳ್ಳಿ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರೆ ಯಾರಾದರೂ ಮಾಡಿದ್ರು. 2009 ಅಲ್ಲಿ ಅರೌಂಡ್ ಜುಲೈ ಆ ಟೈಮಲ್ಲಿ ವಿನಯ್ ಅಂತ ಒಬ್ಬರಿದ್ದಾರೆ, ವಿನಯ್ ಭಾರದ್ವಾಜ್ ಅಂತ, ವಿಮಲಾನಂದ ಅಂತ ಅವ್ರಿಗೆ ಸ್ಪಿರಿಚುವಲ್ ಹೆಸರಿತ್ತು. ಅವರು ಕೂಡ ಈ ಸೆಕೆಂಡ್ ಚಾರ್ಜ್ ಶೀಟ್ ನಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಿಕ್ಟಿಮ್ ಆಗಿ. ಆ ಟೈಮ್ 2009 ಅಲ್ಲಿ ಸಡನ್ ಆಗಿ ಒಂದಿನ ನನಗೆ ಫೋನ್ ಹೊಡೆದು ತುಂಬಾನೇ ಅಪ್ಸೆಟ್ ಆಗಿದ್ರು. ನನ್ನ ಹತ್ರ ಒಂದು ಗಂಟೆತ್ತು ಮಾತಾಡಿದ್ರು. ಅದರಲ್ಲಿ ಅವರು ಈ ತರ ಆಶ್ರಮದಲ್ಲಿ ಬಹಳ ಡಿಸ್ಟರ್ಬಿಂಗ್ ಆಕ್ಟಿವಿಟೀಸ್ ನಡೀತಾಗಿದೆ, ನಾವು ಅಂದ್ಕೊಳ್ಳೋ ತರ ನಿತ್ಯಾನಂದ ಒಂದು ಎನ್ಲೈಟನ್ ಮಾಸ್ಟರ್ ಅಲ್ಲ, ಎಷ್ಟೋ ಜನನ ಸ್ವಾಮಿ ಅಬ್ಯೂಸ್ ಮಾಡ್ತಾಗಿದ್ದಾರೆ, ಸೆಕ್ಷುಯಲಿ ಅಬ್ಯೂಸ್ ಮಾಡ್ತಾಗಿದ್ದಾರೆ. ಸ್ವಲ್ಪ ಜನ ಬಿಟ್ಬಿಟ್ಟು ಹೊಟ್ಟೆ ಹೆಂಗಸರು ಮಾತ್ರ ಗಂಡಸರನ್ನು ಕೂಡ ಅವರು ಫಸ್ಟ್ ಹೇಳಿದಾಗ ನಾನು ಹೆಂಗಸರನ್ನ ಹೇಳ್ತಾರೆ ಅಂತ ಅಂದ್ಕೊಂಡೆ. ಆದ್ರೆ ಅವರು ಸ್ವಲ್ಪ ಹೆಂಗಸರು ಹೆಸರು ಹೇಳ್ಬಿಟ್ಟು ಇವರೆಲ್ಲ ಬಿಟ್ಟು ಹೋದ್ರು. ಬಿಟ್ಟು ಹೋದ್ಮೇಲೆ ಅವ್ರು ಹೇಳ್ಕೊಂಡ್ರು ಅವರೆಲ್ಲ ಅಬ್ಯೂಸ್ ಆಗಿದ್ದಾರೆ ಅಂತ. ಅವ್ರು ಮಾತ್ರ ಅಲ್ಲ, ನಾನು ಅಬ್ಯೂಸ್ಡ್, ನಾನು ಒಂದು ವಿಕ್ಟಿಮೆ ಹಾಗಂತ ಅವ್ರು ಹೇಳಿದ್ರು. ಯಾರು? ವಿನಯ್ ಭಾರದ್ವಾಜ್. ಅಂದ್ರೆ ವಿನಯ್ ಭಾರದ್ವಾಜ್ ಅವ್ರನ್ನು ಲೈಂಗಿಕ ಬಳಸ್ಕೊಂಡಿದ್ದಾರೆ ಇವರು. ಮೈ ಗಾಡ್. ಅದೇ ಅವರ ಸೆಕೆಂಡ್ ಚಾರ್ಜ್ ಶೀಟ್ ನಲ್ಲಿ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಸೊ ಅವ್ರೂ ವಿಕ್ಟಿಮೆ ಹಾಗೆ ಅಂತ ಹೇಳಿದಾಗ ನನಗೆ ಬಹಳ ಸರ್ಪ್ರೈಸ್ ಆಗಿತ್ತದು. ಆದ್ರೆ ನಾನು ಮತ್ತು ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ನೋಡ್ತಾ ಇದ್ದೆ. ಎಲ್ಲ ನೀವು ತಪ್ಪಾಗಿ ತಿಳ್ಕೊತಾಗಿದ್ರ, ಆತರ ಸ್ವಾಮಿಗೆ ಏನು ಲಸ್ಟೇ ಇಲ್ಲ, ಸೊ ಈ ತರ ಎಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ, ಇದು ನಿಜವಾಗಿರಕ್ಕ ಆಗಲ್ಲ, ಸಾಧ್ಯ ಅಲ್ಲ ಹಾಗೆ ಅಂತ ಹೇಳ್ತಿದ್ದೆ. ಅವರು ಇಷ್ಟೆಲ್ಲ ಹೇಳ್ಬಿಟ್ಟು ಇಲ್ಲ ನಾನು ಹೇಳೋದು ನಿಜ, ನಂತರ ನೀವು ವಿಕ್ಟಿಮ್ ಅಲ್ವಾ ಹಾಗೆ ಅಂತ ಕೇಳಿದ್ರು. ನೇರವಾಗಿ ಕೇಳಿದ್ರ ನಿಮ್ಮನ್ನು ಸ್ವಾಮಿ ಉಪಯೋಗಿಸ್ಕೊಂಡಿದ್ದ ಅಂತ? ಮೈ ಗಾಡ್. ನೀವು ನಂತರ ಒಂದು ವಿಕ್ಟಿಮೇ ಅಲ್ವಾ ಹಾಗೆ ಅಂತ ಕೇಳಿದ್ರು. ಕೇಳಿದಾಗ ನನಗೆ ಬಹಳ ಶಾಕ್ ಆಗೋಯ್ತು. ನಾನು ಆ ತರ ಒಂದು ಪ್ರಶ್ನೆನ ನಿರೀಕ್ಷೆ ಮಾಡಿರಲಿಲ್ಲ. ಸೊ ಬಹಳ ಶಾಕ್ ಆಗೋಯ್ತು. ಇದು ಏನ್ ಹೇಳೋದು ಅಂತ ನನಗೆ ಅರ್ಥ ಆಗ್ಲಿಲ್ಲ. ತಕ್ಷಣ ನಾನು ಇಲ್ಲ ಆತರ ಇಲ್ಲ, ಆತರ ಏನೂ ಇಲ್ಲ ಹಾಗೆ ಅಂತ ಡಿನೈ ಮಾಡ್ಬಿಟ್ಟೆ ಎಲ್ಲಾನು. ಆದ್ರೆ 2005 ನಲ್ಲಿ ನಿತ್ಯಾನಂದ ನನ್ನ ಒಂದು ಪ್ರೋಗ್ರಾಮ್ ಅಲ್ಲಿ ಕರೆದ್ಬಿಟ್ಟು ಹೇಳಿದ್ರು, ನೀನು ವಿನಯ್ ಜೊತೆ ಕ್ಲೋಸ್ ಆಗ್ಬೇಡ, ಅವನ ಜೊತೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ನೀನು ಅಂತ. ಅದು ನಾನು ಮರ್ತೋಯಿ ಅವ್ರ ಜೊತೆ ಫ್ರೆಂಡ್ಲಿ ಆಗಿದ್ದಾಗ ಮತ್ತು ಒಂದ್ಸಲ ನನ್ನ ಕಾಲ್ ಮಾಡಿ ವಾರ್ನ್ ಮಾಡಿದ್ರು. ಆತರ ನಾನು ಹೇಳಿದ್ನಲ್ಲ, ನನ್ನ ಮಾತು ನೀನು ಅರ್ಥ ಮಾಡ್ಕಿಲ್ವಾ, ಕೇಳಲ್ವಾ ಹಾಗೆ ಅಂತ ಬೈದ್ರು. ಇಲ್ಲ ನೀವು ಅರ್ಥ ಮಾಡ್ಕೋತಾ ಇಲ್ಲ, ಈ ತರ ಎಲ್ಲ ನಡೀತಾಗಿದೆ, ನಾನು ಬೇರೆಯವ್ರ ಜೊತೆನೂ ಮಾತಾಡ್ಬಿಟ್ಟು ನಾವೆಲ್ಲರೂ ಸೇರ್ಕೊಂಡು ಏನಾದ್ರು ಕೇಸ್ ಹಾಕೋಣ ಅಂತ ಯೋಚಿಸ್ತಾಗಿದ್ದೀವಿ ಹಾಗೆ ಅಂತೇನೋ ಹೇಳಿದ್ರು. ಇದೆಲ್ಲ ಹೇಳ್ತಾ ಇರುವಾಗ್ಲೇ ಸ್ವಾಮಿ ಫೋನಲ್ಲಿ ಬಂದ್ರು. ಗೋಪಿಕಾ ಹತ್ರಿಂದ ಫೋನ್ ತಗೊಂಡು ಅವ್ರು ಮಾತಾಡಕ್ ಶುರು ಮಾಡಿದ್ರು. ಅವರು ತಕ್ಷಣ ನನ್ನ ಹತ್ರ ಹೇಳ್ಬಿಟ್ರು, ಅವ್ನು ಹೇಳೋದು ಯಾವುದು ನೀನ್ ನಂಬಬೇಡ, ಅವನೆಲ್ಲ ಹೇಳೋದು ಎಲ್ಲಾನೇ ಸುಳ್ಳು, ಅವನ್ಗೆ ಬಹಳ ಈಗೋ ಬಂದ್ಬಿಟ್ಟಿದೆ, ಅದರಿಂದ ನಾನು ಆಶ್ರಮದಿಂದ ಹೊರಗೆ ಕಳಿಸ್ಬಿಟ್ಟೆ ಅವನ, ಅದಕ್ಕೆ ಈಗ ನನ್ನ ಬಗ್ಗೆ ಅವನು ಎಲ್ಲ ಸುಳ್ಳು ಹೇಳ್ತಾಗಿದ್ದಾನೆ. ಸೊ ನೀನು ಅವ್ನು ಹೇಳೋದು ಯಾವುದು ನಂಬಲೇಬೇಡ ಹಾಗೆ ಅಂತ ಹೇಳ್ಬಿಟ್ಟು ನೀನು ತಕ್ಷಣ ಒಂದು ಇಮೇಲ್ ಬರೆದು ಕಳಿಸು. ಆ ಇಮೇಲ್ ಅಲ್ಲಿ ಏನೆಲ್ಲ ನಿನ್ ಜೊತೆ ಮಾತು ನಡೀತು ವಿನಯ್ದು ಅದು ಹಾಗೆ ವರ್ಬ್ಯಾಟಮ್ ಬರೆದ್ಬಿಟ್ಟು ಕೊನೆಗೆ ನೀನು ನನ್ನ ಸಪೋರ್ಟ್ ಮಾಡೋದು ಅದನ್ನು ಅದರಲ್ಲಿ ಬರೆದ್ಬಿಟ್ಟು ಕಳ್ಸು, ಗೋಪಿಕಾಗೆ ತಕ್ಷಣ ಕಳ್ಸು ಹಾಗೆ ಅಂತ ಹೇಳಿದ್ರು. ಸೊ ನಾನು ಅವಾಗಿದ್ದ ಸ್ಥಿತಿನಲ್ಲಿ ನಿತ್ಯಾನಂದ ಹೇಳಿದ್ದನೇ ನಂಬ್ತಾಗಿದ್ದೆ, ಬೇರೆ ಯಾರು ಹೇಳಿದನು ನಂಬಕ್ಕೆ ರೆಡಿ ಇಲ್ಲ. ನೀವು ಸೇಮ್ ಅವ್ರು ಏನ್ ಹೇಳಿದ್ರು ಅದೇ ರೀತಿ ಬರೆದು ಕಳಿಸ್ಬಿಟ್ರಿ? ಎಕ್ಸಾಕ್ಟ್ಲಿ ವರ್ಬ್ಯಾಟಮ್ ನನಗೆ ಜ್ಞಾಪಕ ಅಷ್ಟು ನಾನು ಇಮೇಲ್ ಅಲ್ಲಿ ಬರೆದ್ಬಿಟ್ಟು ಗೋಪಿಕಾಗೆ ಇಮೇಲ್ ಮಾಡಿದೆ. ಇದು ಮಚ್ ಲೇಟರ್
2010 ನನಗೆ ಗೊತ್ತಾಯ್ತು ಅದು ಎಷ್ಟು ದೊಡ್ಡ ಬ್ಲಂಡರ್ ಅಂತ. ಯಾಕೆಂದ್ರೆ ನಾನು ಇದು ಆ ಇಮೇಲ್ ಗೋಪಿಕಾಗೆ ಕಳಿಸಿ 10 ದಿನ ಒಳಗಡೆ ವಿನಯ್ ವಾಪಸ್ ಹೋಗಿದ್ದಾರೆ, US ವಾಪಸ್ ಬಂದ್ಬಿಟ್ರು. ಆವಾಗ ನಿತ್ಯಾನಂದಂದು ಇನ್ನೊಂದು ಸೆಕ್ರೆಟರಿ ಭಕ್ತಾನಂದ ಅಂತ ಇವ್ರು ಕೊಟ್ಟಿದ್ದ ಹೆಸರು, ಗೋಪಾಲ್ ರೆಡ್ಡಿ ಶೀಲಂ ಅಂತ ಅವ್ರ ಆಕ್ಚುಲ್ ಹೆಸರು. ಅವನು ಲಾಸ್ ಏಂಜಲಸ್ ನಲ್ಲಿ ವಿನಯ್ನ ಮೀಟ್ ಮಾಡಿ ಅವ್ರ ಮೇಲೆ ನಾವು ನೋಡು ಈ ತರ ನೀನು ಮಾತಾಡಿರೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ, ಆರ್ತಿರಾವ್ ನಿನ್ ಮೇಲೆ ಕೇಸ್ ಹಾಕಕ್ಕೆ ರೆಡಿ ಆಗಿದ್ದಾಳೆ, ಡಿಫಮೇಷನ್ ಕೇಸು, ನೀನು ಬಾಯಿ ಮುಚ್ಚದೇ ಇದ್ರೆ ನಿನ್ ಮೇಲೆ ನಾವು ಕೇಸ್ ಎಲ್ಲ ಹಾಕ್ತಿವಿ, ನಿನ್ನಿಂದ ಆಗತ್ತಾ ಅದೆಲ್ಲ ತಡ್ಕೊಳಕ್ಕೆ, ನೀನು ನಾನು ಹೇಳೋ ತರ ಒಂದು ಇದು ಸೈನ್ ಮಾಡಿ ಕೊಟ್ಬಿಡು ಹಾಗೆ ಅಂತ ಅವ್ರನ್ನ ಥ್ರೆಟನ್ ಮಾಡಿ, ಅವ್ರು ಆಲ್ರೆಡಿ ಪಾಪ ಬಹಳ ಡಿಸ್ಟ್ರೆಸ್ಡ್ ಆಗಿದ್ರು. ಯಾಕೆಂದ್ರೆ ಇದು ನಡೆದಿದ್ದು ಜುಲೈನಲ್ಲಿ, ಆಲ್ಮೋಸ್ಟ್ ಜಾನ್ವರಿಯಿಂದ ಜುಲೈ ತನಕ ಅವ್ರನ್ನ ಸಾಕಷ್ಟು ಮೆಂಟಲಿ ಹ್ಯುಮಿಲಿಯೇಟ್ ಮಾಡಿ ಕಂಪ್ಲೀಟ್ ಆಗಿ ಒಂಥರ ಟಾರ್ಚರ್ ಆಗೋಗಿದ್ರು ಅವರು. ಅದರಿಂದ ಅವ್ರಿಗೆ ತುಂಬಾನೇ ಅಪ್ಸೆಟ್ ಆಗೋಗ್ಬಿಟ್ಟು, ನನ್ನ ಬಿಟ್ಬಿಡಿಯಪ್ಪ, ನೀವು ಏನ್ ಕೇಳಿದ್ರೇನು ನಾನು ಸೈನ್ ಮಾಡ್ತೀನಿ ಅಂತ ಒಂದು ಸೈನ್ ಮಾಡ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ಬಿಟ್ರು ಅವರು. ನನಗೆ ಒಂಚೂರು ಐಡಿಯಾ ಇರಲಿಲ್ಲ, ನಾನು ಕಳ್ಸಿದ ಒಂದು ಇಮೇಲ್ ಇಂದ ಪಾಪ ಅವ್ರ ಲೈಫ್ ಇಷ್ಟು ಅಫೆಕ್ಟ್ ಆಗತ್ತೆ ಹಾಗಂತ. ಐ ಹ್ಯಾಡ್ ನೋ ಐಡಿಯಾ. If you identify yourself as you understand, you are nothing but suffering. If you identify yourself as I understand you, you are beyond suffering.